ಇವತ್ತು ಗರಿ ಗರಿಯಾಗಿರುವ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಓವರ್ ನೈಟ್ ನಾನು ಹಿಟ್ಟನ್ನು ನೆನೆಯಕ್ಕೆ ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಕಲಿಸ್ಕೊಳ್ಳಿ ನೀಟಾಗಿ. ಒಂದು ಪಾತ್ರೆಗೆ ನಾನು ಅರ್ಧ ಹಾಕೋತಿದ್ದೀನಿ. ಇವಾಗ ಉಪ್ಪು ಸೇರಿಸ್ಬೇಕು. ಚೆನ್ನಾಗಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಆ ಥರ ಮಿಕ್ಸ್ ಮಾಡಿ ನೆಕ್ಸ್ಟು ತುಂಬ ಗಟ್ಟಿ ಇದ್ದರೆ ಹಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾಗಬಾರ್ದು, ಸರಿಯಾಗಿ ದೋಸೆನೂ ಬರಲ್ಲ, ಪಡ್ಡು ಕೂಡ ಬರಲ್ಲ. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈ ಕಡೆ ನಾನು ಪಡ್ಡಿಗೆ ತರಕಾರಿ ಮಿಕ್ಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕ್ಕೊಂಡು ಚಟಪಟ ಅಂದಮೇಲೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಕ್ಯಾರೆಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಸಬ್ಬಸಿಗೆ ಸೊಪ್ಪು ಹಾಕ್ತಿದ್ದೀನಿ. ಮಕ್ಕಳು ಸೊಪ್ಪು ತಿನ್ನದೇ ಇದ್ದಾಗ ಈ ರೀತಿ ಮಾಡಿಕೊಟ್ರೆ ಸೊಪ್ಪು ಅನ್ನೋದೇ ಗೊತ್ತಾಗಲ್ಲ, ಆದರೆ ಒಳ್ಳೆಯದು ಮಕ್ಕಳಿಗೆ. ಆ ಕಾರಣದಿಂದ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ. ಇಷ್ಟಿದ್ರೆ ಸಾಕು. ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಅದನ್ನು ತಣ್ಣಗಾದ್ಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿನ ಜೊತೆಗೆ. ಈ ರೀತಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟಿರಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲ್ಗಡೆ. ಪಡ್ಡಿನ ಮನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಿಮಗೆ ದಪ್ಪ ಬೇಕಿದ್ರೆ ಫುಲ್ ಹಾಕ್ಕೊಳ್ಳಿ, ಚಿಕ್ಕದಾಗಿ ಬೇಕಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮೇಲುಗಡೆ ಮುಚ್ಚಿಬಿಟ್ರೆ ಚೆನ್ನಾಗಿ ಪಡ್ಡು ರೆಡಿಯಾಗಿರ್ತದೆ. ಮೇಲುಗಡೆದು ಪ್ಲೇಟು ಒಂದು ಸ್ವಲ್ಪ ತೆಗೆದ ತಕ್ಷಣ ನೀರು ಹಾಕಬೇಡಿ. ಪಡ್ಡನ್ನು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತೆಗೆದಾಕಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಪಡ್ಡು. ಟೇಸ್ಟು ಕೂಡ ಸಖತ್ತಾಗಿತ್ತು. ಗರಿ ಗರಿಯಾದ ಪಡ್ಡು ರೆಡಿ. ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.